ವರಿಷ್ಠ ಗಮನಕ್ಕೆ ತಂದಿದ್ವಿ. ಪದೇ ಪದೇ ಚುನಾವಣೆ ಅಂತ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ವರಿಷ್ಠ ಗಮನಕ್ಕೆ ತಂದಿದ್ವಿ, ವರಿಷ್ಠರಿಗೆಲ್ಲವೂ ಹೇಳಿದ್ವಿ, ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾರ ಹೆಸರು ಹೇಳಿಲ್ಲ ಯಡಿಯೂರಪ್ಪನವರು. ನೋಡಿ, ಹಿಂದೆ ಹೇಳಿದ್ದು ನಿಜ. ಮೊನ್ನೆ ಬಂದಾಗ 28 ಸ್ಥಾನದಲ್ಲಿ ಗೆಲ್ಲಿಸ್ಬೇಕಂತ ಹೇಳಿದ್ರೆ ಯಾರು ಅಭ್ಯರ್ಥಿ ಅಂತ ಹೆಸರು ಹೇಳಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅಪ್ರಸ್ತುತ. ಯಡಿಯೂರಪ್ಪನವ್ರು ಯಾರು ಹೆಸರು ಹೇಳಿಲ್ಲ, ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಎಲ್ಲರಿಗೂ ಹೇಳಿದ್ದಾರೆ, ನನಗೆಲ್ಲ ಅಂತಲ್ಲ, ಎಲ್ಲರಿಗೂ ಹೇಳಿದರೆ 28 ಸ್ಥಾನಗಳಲ್ಲಿ ಗೆಲ್ಲಬೇಕು, ಅದು ನಮ್ಮ ಗುರಿ, ಅದನ್ನು ನಮ್ಮ ಸಂಕಲ್ಪ ಅಂತ ಹೇಳಿದರೆ, ನಾನು ಆಕಾಂಕ್ಷಿ ಅಂತ ಯಾರೂ ಮಾತಾಡಬಾರ್ದು ಅಂತ ಹೇಳಿದರೆ. ನಾನು ಯಾರ ಬಗ್ಗೆಯೂ ಚರ್ಚೆ ಮಾಡೋಕ್ಕೆ ಇಚ್ಛೆಪಡಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ, ನಾನು ಪಕ್ಷದ ಒಬ್ಬ ಕಾರ್ಯಕರ್ತ, ನಾನು ಸ್ವತಂತ್ರ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಹಾಗಾಗಿ ಇಲ್ಲಿ ಅವ್ರು ಗೆಲ್ತಾರೆ ಇವ್ರಿಗೆ ಸೋಲ್ತಾರೆ ಅಂತ ಹೇಳಕ್ಕೆ ನನಗೆ ಅಧಿಕಾರ ಇಲ್ಲ. ಪಕ್ಷ ತೀರ್ಮಾನ ಮಾಡುತ್ತೆ, ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು. ಪಕ್ಷ ತೀರ್ಮಾನ ಮಾಡುತ್ತೆ, ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು. ಯಡಿಯೂರಪ್ಪನವ್ರು ಯಾರು ಹೆಸರು ಘೋಷಣೆ ಮಾಡಿಲ್ಲ. ಅವ್ರು ಸೂಕ್ತವಾದ, ನಾನು ವೇದಿಕೆ ಮೇಲೆ ಹೇಳಿದ್ದೀನಿ, ಎಲ್ಲ ಕಡೆ ಕೇಳಿದ್ದೀವಿ. ಅವಕಾಶ ನಾನು ಪದೇ ನಾನು ಆಕಾಂಕ್ಷೆ ಅಂತ ಹೇಳೋದು ಈಗಲೂ ಹೇಳಲ್ಲ, ಮುಂದೂ ಹೇಳಬಾರ್ದು ಅಂತ ಹೇಳಿದರೆ. ಯಾರೂ ಹೇಳಬಾರ್ದು. ವರಿಷ್ಠ ತೀರ್ಮಾನಕ್ಕೆ ಎಲ್ಲರೂ ತಲೆ ಹಾಕ್ಬೇಕಂತ ಹೇಳಿದರೆ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆಲ್ಲ ಪಕ್ಷ, ಪಾರ್ಟಿ ತತ್ವ ಸಿದ್ಧಾಂತ, ಪಕ್ಷ ಯಾರಿಗೆ ಕೊಡಬೇಕು ಯೋಚನೆ ಮಾಡಿ ಎಲ್ಲವನ್ನೂ ಅಳೆದು ತೂಗಿ ಅವ್ರು ಹೇಳಿದ್ರು. ಕಾರ್ಯಕರ್ತರ ಅಭಿಪ್ರಾಯ, ಮುಖಂಡರ ಅಭಿಪ್ರಾಯ, ಮತದಾರರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಹೇಳಿದ್ರೆ ಪಕ್ಷ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರ್ಬೇಕು. ಬಹಿರಂಗವಾಗಿ ಯಾವುದೂ ಮಾತಾಡಬಾರ್ದು. ಸಂಘಟನೆ ನಾವೆಲ್ಲ ಸಮಯವನ್ನು ಕೊಡಬೇಕು. ದಾವಣಗೆರೆ ಲೋಕಸಭೆ ಗೆಲ್ಲಬೇಕು, ಇದು ನಮ್ಮ ಮುಂದಿನ ಗುರಿ.